ಪರಪ್ಪನ ಅಗ್ರಹಾರ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಆರೋಪ ಕೇಳಿಬಂದಿತ್ತು. ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ಮೇಲೆ ಅನುಮಾನ ಮೂಡುವಂತೆ ಮಾಡಿದೆ. ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಆರೋಪ. ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳ ಮೇಲೆ ಅನುಮಾನ ಮೂಡಿದೆ. ಹಲವು ತಿಂಗಳುಗಳಿಂದ ಕೂಡ ಪ್ರಜ್ವಲ್ ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಹಣ ಪಡೆದು ಮೊಬೈಲ್ ಬಳಕೆಗೆ ಅಧಿಕಾರಿಗಳೇ ಅವಕಾಶವನ್ನ ಕೊಟ್ರ? ಹಾಗಾದ್ರೆ ಪ್ರಜ್ವಲ್ ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ದಂತಹ ವಿಡಿಯೋ ವೈರಲ್ ಆಗಿದೆ. ಹಾಗಾದ್ರೆ ವಿಡಿಯೋ ಮಾಡ್ತಾ ಇರೋರು ಯಾರು? ಮೊಬೈಲ್ ಕೊಟ್ಟವರಾದ್ರೂ ಯಾರು? ಈ ಬಗ್ಗೆ ತನಿಖೆ ಆಗಬೇಕಾಗಿದೆ. ಪರಪ್ಪನ ಅಗ್ರಹಾರ ಜೈಲೋ ಅಥವಾ ರೆಸ್ಟೋರೆಂಟೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಪ್ರಕರಣಗಳನ್ನು ನಾವಿಲ್ಲಿ ಗಮನಿಸಿದ್ದೇವೆ. ಈಗ ಪ್ರಜ್ವಲ್ ರೇವಣ್ಣ ಅವರ ಒಂದು ಸತ್ಯ, ಅವರು ಯಾವ ರೀತಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಸಜಾ ಕೈದಿಯಾಗಿ ನಿಜಕ್ಕೂ ಕೂಡ ಇದ್ದಾರಾ ಪರಪ್ಪನ ಅಗ್ರಹಾರದಲ್ಲಿ, ಇದರ ಒಂದು ವಾಸ್ತವಾಂಶ ಏನಿದೆ ಇದು ಇಡೀ ಕರ್ನಾಟಕದ ಜನರ ಮುಂದೆ ಬಯಲಾಗಿರುವಂಥದ್ದು. ನೋಡಿ, ಹಲವು ತಿಂಗಳಿಂದ ಕೂಡ ಪ್ರಜ್ವಲ್ ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರಂತೆ ಆರೋಪ ಕೇಳಿಬಂದಿದೆ. ಪರಪ್ಪನ ಅಗ್ರಹಾರ ಅದು ರೆಸ್ಟೋರೆಂಟ್ ಅಲ್ಲ ಅಥವಾ ಯಾವುದೋ ಒಂದು ಫಾರ್ಮ್ ಹೌಸ್ ಅಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಹಣ ಪಡೆದು ಅಧಿಕಾರಿಗಳೇ ಮೊಬೈಲನ್ನು ಕೊಟ್ಬಿಟ್ರ ಹೇಗೆ ಗೊತ್ತಿಲ್ಲ. ಈ ಬಗ್ಗೆ ತನಿಖೆ ಆಗಬೇಕು. ಅವರು ವಿಡಿಯೋ ಅಂದರೆ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ, ಕಾಲ್ ಮಾಡುವಾಗ ಯಾರೋ ಒಬ್ಬರು ವಿಡಿಯೋ ಮಾಡಿದ್ದಾರೆ. ಹಾಗಾದರೆ ವಿಡಿಯೋ ಮಾಡಿದಂಥವ್ರು ಯಾರು? ಮೊಬೈಲ್ ಕೊಟ್ಟವ್ರು ಯಾರು? ಈ ಬಗ್ಗೆ ಎಲ್ಲ ಕೂಡ ತನಿಖೆ ಆಗಬೇಕು. ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ಕಳ್ಳಾಟ ಆಡಿದ್ರ ಇಷ್ಟು ದಿನಗಳ ಕಾಲ. ಜೈಲಿನಲ್ಲಿ ದಾಳಿ ವೇಳೆ ಏನೂ ಸಿಗದಂತೆ ಈರಣ್ಣ ತಪ್ಪಿಸ್ತಿದ್ರ. ರೇಡ್ಗೆ ಬಂದರೆ ಅಧಿಕಾರಿಗಳನ್ನ ಒಳಬಿಡದೆ ತಡಮಾಡಿಸ್ತಾ ಇದ್ದು. ಸುಮಾರು 15-20 ನಿಮಿಷ ಜೈಲಿನ ಒಳಗೆ ಬಿಡದೆ ಕಳ್ಳಾಟ ಮಾಡ್ತಾ ಇದ್ರಂತೆ ಈರಣ್ಣ. ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ಎನ್ನುವಾತ ಈಗಾಗಲೇ ಸಸ್ಪೆಂಡ್ ಆಗಿರುವಂಥದ್ದು. ಸಸ್ಪೆಂಡ್ ಆಗಿರೋದು ಬೇರೆ ವಿಚಾರ. ಆದರೆ ಜೈಲಿನಲ್ಲಿ ಯಾರಾದರೂ ದಾಳಿ ಮಾಡೋಕೆ ಬರ್ತಾ ಇದ್ದಾರೆ CCB ಅಧಿಕಾರಿಗಳು ಅಂತಂದ್ರೆ ಅವ್ರ ಕಣ್ಣನ್ನೇ ತಪ್ಪಿಸ್ತಾ ಇದ್ರಂತೆ ಈ ಈರಣ್ಣ. ರೇಡ್ಗೆ ಬಂದಂತಹ ಅಧಿಕಾರಿಗಳನ್ನ ಒಳಬಿಡದೆ 15-20 ನಿಮಿಷ ಆ ಮೊಬೈಲ್ ಫೋನ್ಗಳನ್ನು, ಚಾರ್ಜರ್ಗಳನ್ನು, ಪೆನ್ ಡ್ರೈವ್ಗಳನ್ನು ಬಚ್ಚಿಡೋಕೆ ಕಳ್ಳಾಟ ಮಾಡ್ತಾ ಇದ್ರು. ಜೈಲಿನ ಒಳಗಡೆ ಬಿಡ್ತಾ ಇರಲಿಲ್ಲ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ಜೈಲಿನ ಒಳಗೆ ಪ್ರಜ್ವಲ್ ರೇವಣ್ಣ ಖತರ್ನಾಕ್ ಪ್ಲಾನ್ ಕೂಡ ಮಾಡಿದ್ರು ಎನ್ನಲಾಗ್ತಾ ಇದೆ. ಮೊಬೈಲ್ ಜೊತೆ ನೋಟ್ಬುಕ್ ಕೂಡ CCB ವಶಕ್ಕೆ ಪಡೆದಿದೆ. ಪ್ರಜ್ವಲ್ ನೋಟ್ಬುಕ್ ರಹಸ್ಯ ನೋಡಿ CCBಗೆ ಶಾಕ್ ಆಗಿದೆ. ನೋಟ್ಬುಕ್ನಲ್ಲಿ 30ಕ್ಕೂ ಹೆಚ್ಚು ನಂಬರ್ಗಳು ಪತ್ತೆಯಾಗಿದೆ. ಮೊಬೈಲ್ ನಂಬರ್ ಬೇರೆ ಹೆಸರಲ್ಲಿ ಬರೆದಿದ್ದು ಬಯಲಾಗಿದೆ. ತಾಯಿಯ ನಂಬರ್ ಪಾರ್ವತಿ ಅಂತ ಬರೆದಿದ್ದಂತಹ ಪ್ರಜ್ವಲ್ ತಂದೆ ನಂಬರ್ ಶಿವಪ್ಪ ಅಂತ ಬರೆದಿಟ್ಕೊಂಡಿದ್ದ. ಸ್ನೇಹಿತೆಯ ನಂಬರ್ ಕೂಡ ನೋಟ್ಬುಕ್ನಲ್ಲಿ ಉಲ್ಲೇಖ ಆಗಿದೆ. ಇದುವರೆಗೂ ಮೊಬೈಲ್ ಪಾಸ್ವರ್ಡ್ ನೀಡ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ನೋಡಿ, ಜೈಲಿನೊಳಗೆ ಪ್ರಜ್ವಲ್ ರೇವಣ್ಣ ಕೂಡ ಖತರ್ನಾಕ್ ಆಗಿ ಕಳ್ಳಾಟ ಮಾಡಿರ್ತಕ್ಕಂಥ, ಪ್ಲಾನ್ ಮಾಡಿರ್ತಕ್ಕಂಥ ವಿಚಾರ ಬಯಲಿಗೆ ಬಂದಿರುವಂಥದ್ದು. ಮೊಬೈಲ್ ಜೊತೆ ಒಂದು ನೋಟ್ಬುಕ್ ಕೂಡ ಸಿಗುತ್ತೆ. ಆ ನೋಟ್ಬುಕ್ಕಲ್ಲಿ 30ಕ್ಕೂ ಹೆಚ್ಚು ನಂಬರ್ಗಳು ಪತ್ತೆ ಆಗುತ್ತೆ. ಹಾಗಾದರೆ ಆ ನಂಬರ್ಗಳೆಲ್ಲ ಯಾರದ್ದು? ತಾಯಿಯ ನಂಬರ್ನ ಪಾರ್ವತಿ ಅನ್ನೋ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ದಾರೆ, ಬರ್ತ್ಕೊಂಡು ಇಟ್ಕೊಂಡಿರೋದು. ಜೈಲಿನಲ್ಲಿ ಪ್ರಜ್ವಲ್ ಮೊಬೈಲ್ ಬಳಕೆ ಮಾಡ್ತಾ ಇದ್ದ ಬಗ್ಗೆ ತನಿಖೆಗೆ ಸೂಚನೆಯನ್ನು ನೀಡಲಾಗಿದೆ. ಕಾರಾಗೃಹ ಮತ್ತು ಸುಧಾರಣೆ DGP ಅಲೋಕ್ ಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಫೋನ್ ತಂದುಕೊಟ್ಟವರು ಯಾರು? ಎಷ್ಟು ದಿನಗಳಿಂದ ಫೋನ್ ಬಳಕೆ ಮಾಡ್ತಾ ಇದ್ದಾನೆ? ಯಾರ ಕೈವಾಡ ಇದೆ ಅನ್ನೋದನ್ನ ತನಿಖೆ ಮಾಡೋಕೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ತಾಯಿ ನಂಬರ್, ತಂದೆ ನಂಬರ್ ಓಕೆ, ಗೆಳತಿ ನಂಬರ್ ಕೂಡ ಇದೆಯಂತಲ್ರಿ. ಗೆಳತಿ ತನ್ನ ಸ್ನೇಹಿತೆಯ ನಂಬರನ್ನು ಕೂಡ ನೋಟ್ಬುಕ್ಕಲ್ಲಿ ಮೆನ್ಷನ್ ಮಾಡಿಕೊಂಡು ಯಾವಾಗ ಬೇಕೋ ಅವಾಗ ಕಾಲ್ ಮಾಡಿ ಮಾತಾಡೋದು, ಆರಾಮಾಗಿರೋದು. ನಿಜಕ್ಕೂ ಕೂಡ ಹೊರಗಡೆ ಲೈಫ್ ಆದರೆ ಇನ್ನೂ ಜವಾಬ್ದಾರಿಗಳಿರುತ್ತೆ. ಅಪ್ಪ ಅಮ್ಮನ ನೋಡ್ಕೋಬೇಕು, ದುಡಿಬೇಕು, ಬಸ್ ಕ್ಯಾಚ್ ಮಾಡಬೇಕು, ಆಫೀಸ್ ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು. ಅದಕ್ಕಿಂತ ಈ ರೀತಿ ಅಪರಾಧಿಯಾಗಿ ಹೋಗ್ಬಿಟ್ವಿ ಅಂತಂದರೆ ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿ ಐಷಾರಾಮಿ ಜೀವನವನ್ನು ನಡೆಸ್ಬೋದಲ್ಲ. ಅಲ್ಲ, ಇದರಿಂದ ಏನು ಮೆಸೇಜ್ ಕೊಡ್ತಾ ಇದೆ ಗೃಹ ಇಲಾಖೆ ಅಂತ. ಎಸ್, ಇನ್ನು ಇದುವರೆಗೂ ಕೂಡ ಮೊಬೈಲ್ ಪಾಸ್ವರ್ಡ್ ಕೂಡ ನೀಡಿಲ್ಲ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಎಸ್ ಸಂಜಯ್ ಗೌಡ, ಈಗ ಸಿಕ್ಕಿರ್ತಕ್ಕಂಥ ಮೊಬೈಲ್ ನಿಜಕ್ಕೂ ಕೂಡ ಪ್ರಜ್ವಲ್ ಅವರೇ ಯೂಸ್ ಮಾಡ್ತಾ ಇದ್ರಂತ, ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ?
ಕವ್ಯ, ಏನಂತ ಹೇಳಿದ್ರೆ ಈಗ ಸಿಸಿಬಿ ಪೊಲೀಸರು ಯಾವಾಗ ಒಂದು ಕಾರಾಗೃಹವನ್ನ ಸರ್ಚ್ ಮಾಡ್ಲಿಕ್ಕೆ ಮುಂದಾಗ್ತಾರೆ, ಅಂದ್ರೆ ಅಲ್ಲಿ ಮೊಬೈಲ್ಗಳು ಮತ್ತೆ ಮಾದಕ ವಸ್ತುಗಳು ಲಭ್ಯ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿಯನ್ನ ಪಡೆದಂತ ಸಿಸಿಬಿ ಪೊಲೀಸರು ಅಲ್ಲಿ ರೈಡ್ ಮಾಡ್ಲಿಕ್ಕೆ ಮುಂದಾಗ್ತಾರೆ. ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಮೊಬೈಲ್ಗಳು ಮತ್ತೆ ಒಂದಿಷ್ಟು ಸಿಗರೇಟ್ ಪ್ಯಾಕ್ಗಳು ಈ ತರ ಮಾದಕ ವಸ್ತುಗಳು ಕೂಡ ಸಿಗುವಂತದ್ದಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕೊಠಡಿಯನ್ನ ಸರ್ಚ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಮೊಬೈಲ್ ಮತ್ತೆ ಚಾರ್ಜರ್ ಮತ್ತೆ ಒಂದು ಹೆಡ್ಫೋನ್ ಸಿಗುವಂತದ್ದು. ಆ ಮೊಬೈಲ್ ಯಾರ್ದು ಇದೆಲ್ಲವನ್ನು ಕೂಡ ಪ್ರಶ್ನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನ ಪ್ರಜ್ವಲ್ ರೇವಣ್ಣ ಮಾಡಿಲ್ಲ. ಮತ್ತೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಅಂದ್ರೆ ಸೆಲ್ನಲ್ಲೇ ಕೂತ್ಕೊಂಡು ಯಾರೋ ಹೊರಗಡೆ ವ್ಯಕ್ತಿಯ ಜೊತೆ ಮಾತಾಡ್ತಿರುವಂತಹ ವಿಡಿಯೋ. ಆ ಒಂದು ವಿಡಿಯೋವನ್ನ ಕುರಿತು ಕೂಡ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಸದ್ಯ ಆ ಒಂದು ಮೊಬೈಲ್ ಪ್ಯಾಟರ್ನ್ ಅನ್ನ ಅಂದ್ರೆ ಓಪನ್ ಮಾಡಿ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಅದನ್ನ ಓಪನ್ ಮಾಡಿ ಕೊಟ್ರೆ ಸತ್ಯ ಎಲ್ಲಿ ಬಯಲಾಗುತ್ತೋ ಅನ್ನೋ ಒಂದು ಆ ಭಯದಿಂದನೂ ಕೂಡ ಇರಬಹುದು. ಆದ್ರೆ ಒಂದಿಷ್ಟು ಕಾನೂನು ರೀತಿಯಲ್ಲಿ ನೋಡೋದಾದ್ರೆ ಆ ಒಂದು ಪ್ಯಾಟರ್ನ್ ಅನ್ನ ಕೋರ್ಟ್ ನಿಂದ ಆದೇಶವನ್ನ ಪಡೆದು ಅದಾದ ಬಳಿಕ ಅದನ್ನ ಓಪನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಪೊಲೀಸ್ ಅವ್ರು ಏನಾದ್ರು ಓಪನ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ರೆ ಅದು ಕಾನೂನಿನ ರೀತಿಯಲ್ಲೇ ಆಗ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಆ ಪ್ಯಾಟರ್ನ್ ಅನ್ನ ಓಪನ್ ಮಾಡಿಲ್ಲ ಅಂತ ಹೇಳಿದ್ರೆ ಇವರು ಪರ್ಮಿಷನ್ ನ ತೆಗೆದುಕೊಳ್ಬೇಕು. ಅದಾದ್ಮೇಲೆ FSL ಗೆ ಹೋಗುತ್ತೆ. FSL ನಲ್ಲಿ ಒಂದಿಷ್ಟು ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮುಂದೆ ಆ ಪ್ಯಾಟರ್ನ್ ಅನ್ನ ಓಪನ್ ಮಾಡಿ ಅಲ್ಲಿರುವಂತ ಸತ್ಯಗಳೇನು ಅಂದ್ರೆ ಒಂದಿಷ್ಟು ಊಹಾಪೋಹ ಹೇಳಿಕೆಗಳು ಬರ್ತಾ ಇರುವಂತದ್ದು, ಅದರಲ್ಲಿ ಒಂದಿಷ್ಟು ವಿಡಿಯೋಗಳಿತ್ತು ಅಂತ ಹೇಳಿ ಈ ತರ ಒಂದು ಏನೆಲ್ಲ ಅಂದ್ರೆ ಅದರಲ್ಲಿ ಆ ಮೊಬೈಲ್ ಅಲ್ಲಿ ಏನೆಲ್ಲ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು. ಮತ್ತೆ ಆ ಒಂದು ಮೊಬೈಲ್ ಅನ್ನ ಓಪನ್ ಮಾಡ್ಲಿಕ್ಕೆ ಒಂದು ಕೋರ್ಟ್ಗೆ ಪರ್ಮಿಷನ್ ಕೂಡ ಕೇಳಿರುವಂತದ್ದು ಕವ್ಯ. ಅಲ್ಲ, ಮೊಬೈಲ್ ಅಷ್ಟೇ ಅಲ್ಲ, ಪೆನ್ ಡ್ರೈವ್ ಕೂಡ ಸಿಕ್ಕಿದೆ. ಪೆನ್ ಡ್ರೈವ್ ಅಲ್ಲಿ ಅಶ್ಲೀಲ ವಿಡಿಯೋಗಳು ಕೂಡ ಪತ್ತೆಯಾಗಿರುವಂಥದ್ದು. ಹಾಗಾದ್ರೆ ಈ ಕುರಿತಂತೆ ಏನಾದರೂ ಪೊಲೀಸ್ ಇಲಾಖೆ ರಿಯಾಕ್ಟ್ ಮಾಡಿದ್ಯಾ ಹೇಗೆ ಸಂಜಯ್? ಅದೇ ಕವ್ಯ ಹೇಳಿದ್ನಲ್ಲ, ಏನಂತ ಹೇಳಿದ್ರೆ ಆ ಒಂದು ಅಂದ್ರೆ ಅಲ್ಲಿ ಪೆನ್ ಡ್ರೈವ್ ಸಿಕ್ಕಿರುವಂತದ್ದು ಮತ್ತೆ ಮೊಬೈಲ್ ಸಿಕ್ಕಿರುವಂತದ್ದು ಎಲ್ಲವನ್ನೂ ಕೂಡ ಪರಿಶೀಲನೆಯನ್ನ ಮಾಡಿರ್ತಾರೆ. ಪರಿಶೀಲನೆಯನ್ನ ಮಾಡಿ ಅಲ್ಲಿ ಅಶ್ಲೀಲ ವಿಚಾರಗಳು ಸಿಕ್ಕಿತು ಅಂತ ಹೇಳಿದ್ರೆ ಅದಕ್ಕೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತಾರೆ. ಅದಕ್ಕೂ ಮುಂಚೆ ಮೊಬೈಲ್ ಅಲ್ಲಿ ಏನಿತ್ತು ಅಂದ್ರೆ ಪೆನ್ ಡ್ರೈವ್ ನಲ್ಲಿ ಏನಿದೆ ಅನ್ನೋದನ್ನ ನೋಡ್ಬೋದು. ಅದೇ ಮೊಬೈಲ್ ಅನ್ನ ಪ್ಯಾಟರ್ನ್ ಅನ್ನ ಓಪನ್ ಮಾಡ್ಬೇಕಾಗುತ್ತೆ. ಆ ಒಂದು ಪ್ಯಾಟರ್ನ್ಗೆ ಇವರ ಅನುಮತಿ ಬೇಕಾಗುತ್ತೆ. ಅನುಮತಿ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಹಾಗೆ ಅಂದ್ರೆ ಪೆನ್ ಡ್ರೈವ್ ನಲ್ಲೂ ಕೂಡ ಒಂದಿಷ್ಟು ಅಶ್ಲೀಲ ವಿಡಿಯೋಗಳು ಸಿಕ್ಕಿತ್ತು ಅಂತ ಹೇಳಿ ಮಾಹಿತಿ ಬರ್ತಾ ಇರುವಂತದ್ದು. ಅದಕ್ಕೂ ಕೂಡ ಯಾವುದೇ ರೀತಿಯ ದೃಢವಾದಂತಹ ಒಂದು ಸರ್ಕ್ಯುಲೇಷನ್ ಆಗ್ಲಿ ಏನು ಮಾಡಿಲ್ಲ. ಅದಾದ ಬಳಿಕ ಒಂದಿಷ್ಟು ಹೂವಾಪೋಹಗಳು ಕೂಡ ಓಡಾಡ್ತಾ ಇರುವಂತದ್ದು. ಅಂದ್ರೆ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಏನಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರು ಬಳಸ್ತಿದ್ದಂತ ಮೊಬೈಲ್ ನಲ್ಲೂ ಕೂಡ ಒಂದು ವಿಡಿಯೋ ಸಿಕ್ತು ಅಂತ ಹೇಳಿ. ಆದ್ರೆ ಅದೆಲ್ಲವೂ ಕೂಡ ವಿಚಾರಣೆ ಬಳಿಕ ಬೆಳಕಿಗೆ ಬರಬೇಕಾಗಿರುವಂತದ್ದು ಕವ್ಯ. ಓಕೆ, ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.